ನಮಸ್ಕಾರ ಸ್ನೇಹಿತರೆ, ಈಗ ಗಮನ ಕೊಟ್ಟು ಈ ಗಂಭೀರ ವಿಚಾರವನ್ನು ಕೇಳ್ತಾ ಹೋಗಿ. ಇಸವಿ 2039, ಜಾಗ ಬೆಂಗಳೂರು. ಒಂದು ಕಡೆ ಒಂದು ಮುಖ ಏನು ಗೊತ್ತಾ? ಆ ಬೆಂಗಳೂರದು $1 ಟ್ರಿಲಿಯನ್ ಎಕಾನಮಿ, ಭಾರತದ ಎಕಾನಮಿಕ್ ಹಬ್. ಲಕ್ಷಾಂತರ ಲೆಕ್ಕದಲ್ಲಿ ಸಂಬಳ, ಕೆಲವರಿಗೆ ಕೋಟಿಗಳ ಲೆಕ್ಕದಲ್ಲಿ ಹೈಟೆಕ್ ಲೈಫ್ ಸ್ಟೈಲ್. ಎಲ್ಲಿ ನೋಡಿದ್ರಲ್ಲಿ ಮುಗಿಲೆತ್ತರದ ಬಿಲ್ಡಿಂಗ್ಗಳು. ಅಯ್ಯೋ ತುಳಿಬೇಕಾ, ಎಷ್ಟು ಚೆನ್ನಾಗಿದೆಯಲ್ಲ ರೋಡು ಅಂತ ಅನಿಸೋ ರಸ್ತೆಗಳು. ಇವಾಗಲ್ಲ, 2039ರಲ್ಲಿ ಆ ಕಡೆ ಮೆಟ್ರೋ, ಈ ಕಡೆ ನಳನಳಿಸೋ ಪಾರ್ಕ್. ಇಡೀ ನಗರ ಯಾವುದೋ ಯುರೋಪಿಯನ್ ಸಿಟಿ ಹಾಗೆ, ಅಮೆರಿಕನ್ ಸಿಟಿಯ ಹಾಗೆ, ದುಬೈ ಹಾಗೆ, ಜಡ್ಡಾ ಹಾಗೆ ಕಂಗೊಳಿಸ್ತಾ ಇರುತ್ತೆ. ಇನ್ನೊಂದು ಮುಖ ಅದೇ ನಗರದ್ದು. ದಿಢೀರಂತ ನಿಮಗೆ ಬಾಯಾರಿಕೆ ಆಗುತ್ತೆ, ಕುಡಿಯೋಕೆ ಸ್ನಾನಕ್ಕೆ ನೀರು ಬೇಕಾಗತ್ತೆ. ಆದರೆ ನೀರು ಇಲ್ಲ, ಮನೇಲಿ ಹುಡುಕಿದ್ರೂ ಇಲ್ಲ. ಬೋರ್ವೆಲ್ಗಳಲ್ಲಂತೂ ನೀರು ಬರ್ತಾ ಇಲ್ಲ. ನೀರಿನ ಬಾಟಲಿಗಳನ್ನು ಅಂಗಡಿಯಲ್ಲಿ ಕೇಳಿದ್ರೆ ಪೆಟ್ರೋಲ್ಗಿಂತ ಜಾಸ್ತಿ ರೇಟ್. ಸ್ನಾನದಿಂದ ಪಾನದ ತನಕ ಎಲ್ಲ ಕಡೆ ನೀರಿನ ಬರ. ನೀರು ನೀರು ಅನ್ನೋ ಹಾಹಾಕಾರ ಶುರುವಾಗುತ್ತೆ. ಎಸ್ ಸ್ನೇಹಿತರೆ, ಜಸ್ಟ್ 15 ವರ್ಷಗಳಲ್ಲಿ ನೀರು ಖಾಲಿ ಆಗುತ್ತೆ ಬೆಂಗಳೂರಲ್ಲಿ. ಹನಿ ಹನಿ ನೀರಿಗೂ ಒದ್ದಾಡಬೇಕಾಗತ್ತೆ ಅಂತ ಜಲಮಂಡಳಿಯ ರಿಪೋರ್ಟೇ ಹೇಳ್ತಾ ಇದೆ. ಅಂಕಿಅಂಶಗಳನ್ನ ಮುಂದೆ ಇಡ್ತಾ ಇದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ಪಿಕ್ಚರನ್ನು ಈ ವರದಿಯಲ್ಲಿ ನಾವು ನಿಮಗೆ ನೀಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ, ಗಮನ ಕೊಟ್ಟು. ಹಾಗೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನು ಸೇರಬಹುದು. ಟೆಕ್ ಸಿಟಿ ಅಲ್ಲ, ಟ್ಯಾಂಕರ್ ಸಿಟಿ. ಸ್ನೇಹಿತರೆ, PM ನರೇಂದ್ರ ಮೋದಿ ಕಳೆದ ಸಲ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಾಗ ಹೇಳಿದ ಮಾತಿದು. ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದ ಮೋದಿಯವರು ಟೆಕ್ ಸಿಟಿಯನ್ನು ಟ್ಯಾಂಕರ್ ಸಿಟಿಯಾಗಿ ಪರಿವರ್ತನೆ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ರೆ ಇದೇ ಗತಿ ಅನ್ನೋ ಟೀಕೆ ಮಾಡಿದ್ರು. ಇದು BJP ಕಾಂಗ್ರೆಸ್ ಪ್ರಶ್ನೆ ಅಲ್ಲ, ಎಲ್ಲರ ಟೈಮ್ನಲ್ಲೂ ಇದೇ ಕತೆ ಇದೆ. ಈಗ ಮುಂದೆನೂ ಕೂಡ ಅದೇ ರೀತಿ ಆಗೋ ಆತಂಕ ಇದೆ. ಆದರೆ ಯಾಕೆ ಮೆನ್ಷನ್ ಮಾಡಿದ್ವಿ ಇದನ್ನ ಅಂತ ಹೇಳಿದ್ರೆ, PM ಹೇಳಿದ್ರು ಅನ್ನೋಕ್ಕಿಂತ ಹೆಚ್ಚಾಗಿ ಆ ಟೈಮ್ನಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿತ್ತು. ಜನಕ್ಕೆ ನೀರಿಲ್ಲದೆ ಮುಖ್ಯಮಂತ್ರಿ ಮನೆಗೂ ಟ್ಯಾಂಕರ್ನಲ್ಲಿ ನೀರು ಹೋಗೋ ದಿನಗಳು ಬಂದಿದ್ದು ನಿಮಗೆಲ್ಲ ನೆನಪಿರ್ಬೋದು, ಒಂದೇ ವರ್ಷದ ಹಿಂದೆ. ಆದರೆ ವಿಚಾರ ಏನು ಗೊತ್ತಾ, ಇದು ಸಣ್ಣ ಟ್ರೇಲರ್ ಮಾತ್ರ. ಮುಂದಿನ 15 ವರ್ಷಗಳಲ್ಲಿ 2039ರ ಹೊತ್ತಿಗೆ ಬೆಂಗಳೂರು ಬಹುತೇಕ ಒಣಗುತ್ತೆ. ತೀವ್ರ ನೀರಿನ ಬರ ಎದುರಿಸಬೇಕಾಗತ್ತೆ ಅಂತ ಅಂಕಿಅಂಶಗಳು ಹೇಳ್ತವೆ. ಸ್ನೇಹಿತರೆ, ಎಲ್ಲಿ ಬೆಂಗಳೂರಿನ ಪರಿಸ್ಥಿತಿ ಸಾವೋ ಪೌಲೋ, ಕಾಬೂಲ್ ಆ ಥರ ಆಗುತ್ತನ್ನೋ ಆತಂಕ ಇದೆ. 2030ಕ್ಕೆ ಅಲ್ಲಿ ಕಾಬೂಲ್ನಲ್ಲಿ ಒಂದು ಹನಿ ನೀರು ಸಿಗಲ್ಲ ಅಂತ ವಿಶ್ವಸಂಸ್ಥೆನೇ ಹೇಳಿದೆ. ಆದ್ರೆ ಈಗ ಆ ಪಟ್ಟಿಯಲ್ಲಿ ಬೆಂಗಳೂರು ಕೂಡ ಬರ್ತಾ ಇದೆ ಸ್ನೇಹಿತರೆ. ಮಾಹಿತಿ ಪ್ರಕಾರ 2031ರ ಹೊತ್ತಿಗೆ, ಅಂದ್ರೆ ಇನ್ನು 6 ವರ್ಷಗಳಲ್ಲಿ ಸಾವೋ ಪೌಲೋ ನಗರ ಬ್ರೆಜಿಲ್ದು, ಅದರ ನಂತರ ನೀರಿಲ್ಲದೆ ಒದ್ದಾಡೋ ಸಿಟಿಗಳ ಪಟ್ಟಿಯಲ್ಲಿ ಬೆಂಗಳೂರು 2ನೇ ಸ್ಥಾನದಲ್ಲಿ ಇರುತ್ತೆ. ಅದರ ಪರಿಣಾಮ ಏನಾಗುತ್ತೆ ಗೊತ್ತಾ? 2015ರಲ್ಲಿ ಸಾವೋ ಪೌಲೋದಲ್ಲಿ ಏನಾಗಿತ್ತು ಅಂತ ಹೇಳ್ತೀವಿ, ನಿಮ್ಗೆ ಅವಾಗ ಐಡಿಯಾ ಸಿಗುತ್ತೆ. ಜನ ನೀರಿಲ್ಲದೆ ಲೂಟಿ ಶುರು ಮಾಡಿದ್ರು, ಬಿಸ್ನೆಸ್ ನಿಂತು ಹೋಯ್ತು. ಜನ ನೀರು ಕೊಡಿ ಅಂತ ಬೀದಿಗೆ ಧುಮುಕಿದ್ರು. ಸೊ ಮುಂದಿನ ದಿನಗಳಲ್ಲಿ ಬೆಂಗಳೂರು ಹಾಗೆ ಆಗುತ್ತಾ ಅನ್ನೋ ಭಯ ಶುರುವಾಗ್ತಾ ಇದೆ. ಈಗ ಜಲಮಂಡಳಿಯ ರಿಪೋರ್ಟ್ ನೋಡ್ತಾ ಇದ್ರೆ, BWSSBನ ರಿಪೋರ್ಟ್ ನೋಡ್ತಾ ಇದ್ರೆ, BWSSB ಹೇಳಿರೋ ಪ್ರಕಾರ 2030ರ ಹೊತ್ತಿಗೆ ಬೆಂಗಳೂರು ನೀರಿನ ಕೊರತೆಯನ್ನ ಎದುರಿಸುತ್ತೆ. ಆ ಸಾಧ್ಯತೆ ಇದೆ. ಆದ್ರೆ 2039ಕ್ಕೆ ಇದು ಖಂಡಿತ ನಿಜವಾಗುತ್ತೆ. ಇಡೀ ಬೆಂಗಳೂರಲ್ಲಿ ನೀರಿನ ಅಭಾವ ತೀವ್ರ ಆಗುತ್ತೆ, ಗಂಭೀರ ಪರಿಸ್ಥಿತಿ ಎದುರಿಸಬೇಕಾಗತ್ತೆ ಅಂತ ಸರ್ಕಾರಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಅದಕ್ಕೆ ಅವ್ರದೇ ಆದ ಒಂದಷ್ಟು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಡೇಟಾ ಪ್ರಕಾರ ಬೆಂಗಳೂರಿಗೆ ಪ್ರತಿದಿನ ಆವರೇಜ್ ಆಗಿ ಹೊಸದಾಗಿ 500 ವಲಸಿಗರು ಬಂದು ಸೆಟಲ್ ಆಗ್ತಿದ್ದಾರೆ ಇಲ್ಲಿ. ಅದರ ಅರ್ಥ ಅವರಿಗೆಲ್ಲ ಒಂದು ಸಣ್ಣ ಹಳ್ಳಿಗಾಗುವಷ್ಟು ನೀರು ಪ್ರತಿದಿನ ಎಕ್ಸ್ಟ್ರಾ ಬೇಕು ಬೆಂಗಳೂರಿಗೆ. 2021ರ ಅಂಕಿಅಂಶಗಳ ಪ್ರಕಾರ ಬೆಂಗಳೂರಿನ ಜನಸಂಖ್ಯೆ 1,22,00,000 ಆಗಿದೆ. 2031ರ ಹೊತ್ತಿಗೆ ಅದು 1,52,00,000ಕ್ಕೆ ತಲುಪುತ್ತೆ. 2039ರ ಹೊತ್ತಿಗೆ ಅದು ಹತ್ತಿರ 1.25 ಕೋಟಿ ಆಗುತ್ತೆ. ಸೊ 1.25 ಕೋಟಿ ಜನಸಂಖ್ಯೆಗೆ ನೀರಿನ ಸರಬರಾಜು ಮಾಡೋದು, ಅದರಲ್ಲೂ ಕೂಡ ಬೆಂಗಳೂರಲ್ಲಿ ನೀರು ಕೊಡೋದು ಸುಲಭ ಇಲ್ವೇ ಇಲ್ಲ. ಸ್ನೇಹಿತರೆ, ಮೊದಲೆಲ್ಲ ಬೆಂಗಳೂರಿನ ಪ್ರಮುಖ ಜಲಮೂಲ ಬಾವಿ, ಕೆರೆ, ಬೋರ್ವೆಲ್ ಆಗಿತ್ತು. ಆದ್ರೆ ಈಗೀಗ ಬೆಂಗಳೂರು ಹೊರಗಿನ ನೀರಿನ ಮೇಲೆ ಡಿಪೆಂಡ್ ಆಗಿದೆ. ಹೆಚ್ಚು ಕಮ್ಮಿ 3.25% ನೀರು ಕಾವೇರಿ ಮತ್ತದರ ಉಪನದಿಗಳಿಂದ ಬರ್ತಾ ಇದೆ. ಇಲ್ಲಿ ಸುಮ್ಮನೆ ನಿಮ್ಮ ಕಲ್ಪನೆಗೆ ಹೇಳ್ತಾ ಇದೀವಿ, ಬೆಂಗಳೂರಿಗೆ ಜಸ್ಟ್ ಒಂದು ದಿನ ದಿಗ್ಬಂಧನ ಹಾಕಿಬಿಟ್ರು ಕೂಡ ಸಾಕು, ಬೆಂಗಳೂರು ವಿಲ ಒದ್ದಾಡುತ್ತೆ. ಆ ಮಟ್ಟಿಗೆ ಬೆಂಗಳೂರು ಹೊರಗಿನಿಂದ ಬರೋ ನೀರಿನ ಮೇಲೆ ಡಿಪೆಂಡ್ ಆಗಿದೆ. ಸೇಮ್ ಟೈಮ್ ಬೆಂಗಳೂರಿನ ಜಲಮೂಲಗಳೆಲ್ಲ ಒಣಗಿ ಹೋಗಿದಾವೆ. ಬೆಂಗಳೂರು ಜಿಲ್ಲೆಯಲ್ಲಿ ಬರೀ ನಗರ ಅಲ್ಲ, ಇಡೀ ಜಿಲ್ಲೆಯಲ್ಲಿ 800 ಕೆರೆ ಇವೆ. ಅದರಲ್ಲಿ 2025ರ ಬೇಸಿಗೆಯಲ್ಲಿ 125 ಕೆರೆ ಬತ್ತಿ ಹೋಗಿವೆ. ಇನ್ನು 25 ಒಣಗೋ ಸ್ಟೇಜ್ ಅಲ್ಲಿವೆ. BBMP ವ್ಯಾಪ್ತಿಯಲ್ಲಿ 184 ಕೆರೆಗಳಿದ್ದು ಆಲ್ರೆಡಿ 50 ಕೆರೆಗಳು ಗಂಭೀರ ಸ್ಥಿತಿಯಲ್ಲಿವೆ. ಈ ಕೆರೆಗಳು ರಾತ್ರಿ ಕ್ರಿಕೆಟ್ ಪಿಚ್ಗಳಾಗಿ ಬಡ್ತಿ ಪಡೆದಿವೆ. ಕೆಲ ಕಡೆ ರಿಯಲ್ ಎಸ್ಟೇಟ್ ಎಂಪೈರ್ಸ್ ಎದ್ದು ನಿಂತಿವೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪ್ರಕಾರ ಕಳೆದ 50 ವರ್ಷಗಳಲ್ಲಿ ಬೆಂಗಳೂರಿನ ಬಿಲ್ಟ್ ಅಪ್ ಏರಿಯಾ ಭರ್ತಿ 1055% ಏರಿಕೆಯಾಗಿದೆ. ಅಂದ್ರೆ 50 ವರ್ಷದ ಹಿಂದಿನ ಬೆಂಗಳೂರಿಗಿಂತ ಈಗಿರೋ ಬೆಂಗಳೂರು 10 ಪಟ್ಟು ದೊಡ್ಡದಾಗಿದೆ.
ಮನೆ, ಅಪಾರ್ಟ್ಮೆಂಟ್ಗಳು, ದೊಡ್ಡ ದೊಡ್ಡ ಕಚೇರಿಗಳು, ಮಾಲ್ಗಳು, ಫ್ಯಾಕ್ಟ್ರಿಗಳು, ಸಿಮೆಂಟ್ ರಸ್ತೆಗಳು, ಫ್ಲೈಓವರ್ಗಳು ಎಲ್ಲ ಹೆಚ್ಚಾಗಿವೆ. ಆದರೆ ಬೆಂಗಳೂರಿನ ಜಲ ವ್ಯಾಪ್ತಿ ಪ್ರದೇಶ 79% ಕುಗ್ಗಿದೆ. ಜನ ಹೆಚ್ಚಾದಂಗೂ ನೀರು ಜಾಸ್ತಿ ಆಗಬೇಕಲ್ವ, ನೀರಿನ ವ್ಯವಸ್ಥೆ ಹಂಗಲ್ಲ, ಇಲ್ಲಿ ಉಲ್ಟಾ ಕುಗ್ಗಿದೆ. 1973ರಲ್ಲಿ 2324 ಹೆಕ್ಟೇರ್ ವಾಟರ್ ಸರ್ಫೇಸ್ ಏರಿಯಾ ಇತ್ತು. ಬೆಂಗಳೂರಿನ ಕೆರೆಗಳು, ಜೌಗು ಪ್ರದೇಶಗಳು ಮತ್ತು ನೀರಿನಿಂದ ತುಂಬಿದ್ದ ಎಲ್ಲ ಜಾಗಗಳನ್ನು ಒಟ್ಟು ಮಾಡಿದ್ರೆ ಆದರೆ ಈಗ ಅದು 696 ಹೆಕ್ಟೇರಿಗೆ ಕುಸಿದು ಹೋಗಿದೆ. ಆ ನೀರಿನ ಜಾಗಗಳು ಒತ್ತುವರಿಯಾಗಿ ಮತ್ತು ಒಣಗಿ ಹೋಗಿವೆ. ಹಾಗೆ ಹಸಿರು ವಿಚಾರಕ್ಕೆ ಬಂದರೆ 88% ಹಸಿರು ಕಿತ್ಕೊಂಡು ಹೋಗಿದೆ. ಇದು ಬೆಂಗಳೂರನ್ನ ಬಂಜರು ಭೂಮಿ ಥರ ಮಾಡ್ತಾ ಇದೆ. ಜೊತೆಗೆ ಅಂತರ್ಜಲ ಹೆಚ್ಚು ಮಾಡೋದು ಕಷ್ಟ. ಈಗ ಇಡೀ ನಗರವನ್ನು ಕಾಂಕ್ರೀಟ್ ಹಾಕಿ ಮುಚ್ಚಿಬಿಟ್ಟಿದ್ದೇವೆ. 2000 ಇಸವಿಗಿಂತ ಮೊದಲು 38% ಕಾಂಕ್ರೀಟ್ ಇತ್ತು. ಈಗ 83% ಕಾಂಕ್ರೀಟ್ ಮಯ ಆಗಿದೆ ಬೆಂಗಳೂರು. ಫ್ಯೂಚರ್ನಲ್ಲಿ ನಮಗೆ ನೀರು ಬೇಕು ಅಂದರೆ ಅಂತರ್ಜಲ ವೃದ್ಧಿ ಆಗಬೇಕು. ಅದು ವೃದ್ಧಿ ಆಗಬೇಕು ಅಂದರೆ ಮಳೆ ನೀರು ಮಣ್ಣಿನೊಳಗಡೆ ಇಂಗಬೇಕು. ಇದನ್ನು ನಾವು ರೀಚಾರ್ಜ್ ಅಂತ ಕರಿತೀವಿ. ಆದರೆ ಮನೆ, ರಸ್ತೆ, ಪಾರ್ಕಿಂಗ್ ಲಾಟ್ ಎಲ್ಲ ಕಡೆ ಕಾಂಕ್ರೀಟ್ ಇದೆ. ನೀರು ಮಣ್ಣಿನ ಒಳಗೆ ನುಗ್ಗೋಕೆ ಜಾಗನೇ ಇಲ್ಲ. ಇದರ ಅರ್ಥ ನಾವು ಮಳೆ ನೀರನ್ನು ವೇಸ್ಟ್ ಮಾಡ್ತಾ ಅಂತರ್ಜಲದ ಮೇಲೆ ಅತಿಯಾಗಿ ಪ್ರೆಷರ್ ಹಾಕ್ತಾ ಇದ್ದೀವಿ. ಕೊಡ್ತಾ ಇಲ್ಲ, ಸಕ್ ಮಾಡಿ ಎಳ್ಕೊಂಡು ಕುಡಿತಾ ಇದ್ದೀವಿ, ಯೂಸ್ ಮಾಡ್ತಾ ಇದ್ದೀವಿ ಕೆಳಗಿಂದ. ಯಾವ ಲೆವೆಲ್ ಗೊತ್ತಾ ಸಕ್ ಮಾಡ್ತಿರೋದು? 12,000 ಸರ್ಕಾರಿ ಬೋರ್ವೆಲ್ಗಳು, 4ರಿಂದ 5 ಲಕ್ಷ ಖಾಸಗಿ ಬೋರ್ವೆಲ್ಗಳು ಹಾಕಿ ತೆಗಿತಾ ಇದ್ದೀವಿ. 2024-25 ಬೇಸಿಗೆ ವರದಿ ಪ್ರಕಾರ ನಗರದ ಒಟ್ಟು ಬೋರ್ವೆಲ್ಗಳಲ್ಲಿ ಸುಮಾರು ಅರ್ಧದಷ್ಟು ಅಂದರೆ 40% 50% ಬೋರ್ವೆಲ್ಗಳು ಈಗ ಆಲ್ರೆಡಿ ಸಂಪೂರ್ಣ ಬತ್ತಿ ಹೋಗಿವೆ ಅಥವಾ ಅತ್ಯಂತ ಕಡಿಮೆ ನೀರನ್ನು ಕೊಡ್ತಿವೆ. ಮೊದಲು 200-300 ಅಡಿ ಅಗದ್ರೆ ನೀರು ಸಿಗ್ತಾ ಇತ್ತು. ಈಗ ಕೆಲ ಕಡೆ 1500ರಿಂದ 1700 ಅಡಿ ತೋಡಿದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ಜಲಮಂಡಳಿದೇ ಡೇಟಾ ಪ್ರಕಾರ ಅವರ ಸುಪರ್ದಿಯಲ್ಲಿರೋ ಸುಮಾರು 12,000 ಬೋರ್ವೆಲ್ಗಳಲ್ಲಿ 6,000ಕ್ಕೂ ಅಧಿಕ ಬೋರ್ವೆಲ್ಗಳು ಫೇಲ್ ಆಗಿವೆ. ಇದರ ಪರಿಣಾಮ ಆಲ್ರೆಡಿ ಟ್ಯಾಂಕರ್ನಲ್ಲಿ ನೀರು ತರಿಸ್ಕೊಳ್ಳೋ ಪರಿಸ್ಥಿತಿ ಉಂಟಾಗಿ ಹೋಗಿದೆ. ಬೆಂಗಳೂರಿನ ಹಲವು ಕಡೆ ಟ್ಯಾಂಕರ್ ನೀರೇ ಜೀವನಾಡಿ ಆಗಿ ಹೋಗಿದೆ. ಲಾರಿ ಬರಬೇಕು, ಟ್ರಕ್ಕಲ್ಲಿ ನೀರು ಬರಬೇಕು, ಅದು ಮನೇಲಿ ನೀರನ್ನ ಹರಿಸಬೇಕು. ಆದರೆ BWSSBನವರು ಕೈ ಎತ್ತಾ ಇದ್ದಾರೆ, ಆಗ್ತಿಲ್ಲ ಅಂಥೇಳಿ. ನೀರು ಬೇಕಾಗಿ ನಿಮ್ಮದೇ ಟ್ಯಾಂಕ್ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ಪ್ರೈವೇಟ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ. ಯಾಕಂದರೆ ಅವ್ರ ಹತ್ರ ಇರೋದು ಬರೀ 42 ಟ್ಯಾಂಕರ್ಗಳು ಮಾತ್ರ, ತುರ್ತು ಸಂದರ್ಭಗಳಿಗೆ ಮಾತ್ರ ಅಂತ ಹೇಳ್ತಿದ್ದಾರೆ. ಯಾವ ಲೆವೆಲ್ಗೆ ಟ್ಯಾಂಕರ್ಗಳ ಬೇಡಿಕೆ ಇದೆ ಅಂದರೆ 2025 ಮೇ ತಿಂಗಳಿಂದ ಅಂದರೆ ಬೇಸಿಗೆ ಮುಗಿದ ಮೇಲೇ ನವೆಂಬರ್ 20 ತನಕ ಬರೀ 6 ತಿಂಗಳಲ್ಲಿ 24,000 ಟ್ಯಾಂಕರ್ ಬುಕ್ಕಿಂಗ್ ಆಗಿದೆ. ಅದು ಬರೀ BWSSB ಅವರಿಗೆ. ಖಾಸಗಿಯಾಗಿ ಇನ್ನೂ ಜಾಸ್ತಿನೇ ಆಗಿದೆ, ಮಲ್ಟಿಫೋಲ್ಡ್ ಇದೆ. ಇದೆಲ್ಲ ಟ್ರೇಲರ್ ಅಷ್ಟೇ. 2039-40 ವೇಳೆಗೆ ಏನಾಗ್ಬೋದು ಅಂತ ಯೋಚನೆ ಮಾಡಿ. BWSSB ಅವರೇ ರಿಪೋರ್ಟ್ ಕೊಡ್ತಾ ಇದ್ದಾರೆ, ನೀರಿನ ಸಮಸ್ಯೆ ತುಂಬ ವಿಪರೀತಕ್ಕೆ ಹೋಗುತ್ತೆ ಅಂತ. ಆವಾಗ ಹೇಗಾಗ್ಬೋದು, ನೀರಿಗೋಸ್ಕರ ಒದ್ದಾಟ ಅಂತ ಯೋಚನೆ ಮಾಡಿ. ನೀರಿನ ಪ್ರಾಬ್ಲಮ್ ಅಷ್ಟೊಂದು ಹೆದರ್ಕೋಬೇಕಾ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು ಈಗ. ಆದರೆ ಸ್ನೇಹಿತರೆ, ಒಂದು ನಗರಕ್ಕೆ ನೀರಿನ ಪೂರೈಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಸಿಂಧೂ ನಾಗರಿಕತೆ ಅಂತ್ಯದ ವಿಚಾರ ನೋಡಿದಾಗ ಗೊತ್ತಾಗುತ್ತೆ. ಸಿಂಧೂ ಬಯಲಿನ ನಾಗರಿಕತೆ ಅಂತ್ಯದ ಹಿಂದೆ ಕೂಡ ನೀರಿನ ಪೂರೈಕೆ ಬಂದಾಗಿದ್ದೇ ಕಾರಣ ಅನ್ನೋ ಥಿಯರಿಗಳಿವೆ. ಹಾಗೆ ಇವತ್ತಿನ ಕಾಬೂಲ್ ಸಿಚುವೇಶನ್ ಕೂಡ ಹೀಗೆ ಇದೆ, ಅಫ್ಘಾನಿಸ್ತಾನದ ಕಾಬೂಲ್. ಸೊ ಮುಂದಿನ ದಿನಗಳಲ್ಲಿ ಇದಕ್ಕೆ ಪರಿಹಾರ ಕಂಡುಕೊಳ್ತಾ ಇದ್ರೆ ಬೆಂಗಳೂರಿಗೆ ಬರೋ ಆಪತ್ತನ್ನು ಯಾರೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈ ವೈಭವ, ಮಿಂಚಿನ ವೇಗದ ಆರ್ಥಿಕತೆ, ಕೈಗಾರಿಕೆ ಎಲ್ಲವೂ ದಿಢೀರಂತ ಸ್ತಬ್ಧ ಆಗ್ಬೋದು. ದುಡಿದಿದ್ದೆಲ್ಲ ನೀರಿಗೆ ಹಾಕೋ ಪರಿಸ್ಥಿತಿ ಬರ್ಬೋದು ಬಡವರು ಮತ್ತು ಮಧ್ಯಮ ವರ್ಗದವರು. ಏನಿಲ್ಲ ಅಂದರೂ ಕಾವೇರಿ ರಿವರ್ ಇದೆಯಲ್ಲ, ನದಿ ಇದೆಯಲ್ಲ ಅಂತ ಸಮಾಧಾನ ಪಡ್ಕೊಳ್ಳೋಕ್ಕೂ ಆಗಲ್ಲ. ಯಾಕಂದರೆ ಕಾವೇರಿಯಿಂದ ಬೆಂಗಳೂರಿಗೆ ಗರಿಷ್ಠ ಅಂದರೆ 30 TMC ಅಡಿ ನೀರು ಬರ್ಬೋದು. ಈಗ 5ನೇ ಹಂತದ ನೀರು ಹರಿಸೋ ಯೋಜನೆ ಸೇರಿ ಒಟ್ಟು 24 TMC ಅಡಿ ನೀರನ್ನು ಬಳಸ್ಕೊಳ್ತಾ ಇದ್ದೀವಿ. ಇನ್ನುಳಿದ 6 TMC ಅಡಿ ನೀರನ್ನು ಬಳಕೆ ಮಾಡ್ಕೋಬೋದು. ಆದರೆ ಅದು ಎಲ್ಲಿಗೂ ಸಾಕಾಗಲ್ಲ. ಆ ಕಡೆ ಕಾವೇರಿಯಲ್ಲೂ ಕೂಡ ನೀರಿನ ಸಮಸ್ಯೆ ಇದ್ದೇ ಇದೆ, ಕಮ್ಮಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ಸ್ನೇಹಿತರೆ, ನಾವು ಅರ್ಜೆಂಟಾಗಿ ಅಲರ್ಟ್ ಆಗಬೇಕು. BWSSB ರಿಪೋರ್ಟ್ ಕೊಡೋದು ಮಾತ್ರ ಅಲ್ಲ, ಅದಕ್ಕೆ ಆಕ್ಷನ್ ಪ್ಲಾನ್ ಕೂಡ ತರಬೇಕು. ಸರ್ಕಾರ ಕೂಡ ಹೆಜ್ಜೆ ಇಡಬೇಕು. ಇಂಗು ಗುಂಡಿಗಳ ನಿರ್ಮಾಣ, ಪ್ರಕೃತಿಗೆ ಅದರ ಥರ ಕೆಲಸ ಮಾಡಕ್ಕೆ ಬಿಡಬೇಕು. ನೀರು, ಭೂಮಿ, ಅಂತರ್ಜಲ ರೀಚಾರ್ಜ್ ಆಗಕ್ಕೆ ಬಿಡಬೇಕು. ಹಾಗೆ ರೂಫ್ ಟಾಪ್ ಹಾರ್ವೆಸ್ಟಿಂಗ್ ಮಾಡಬೇಕು. ಒತ್ತುವರಿ ತೆರವು ಮಾಡಿ ಕೆರೆಗಳು ಮತ್ತು ಕೆರೆಗೆ ನೀರು ಹರ್ಕೊಂಬರೋ ಜಾಗವನ್ನು, ಹರಿದು ಹೋಗೋ ಜಾಗವನ್ನು ಕರೆಕ್ಟಾಗಿ ಕ್ಲಿಯರ್ ಮಾಡಬೇಕು. ಜೊತೆಗೆ ಅತಿ ಹೆಚ್ಚು ನೀರು ಬಳಕೆಯಾಗೋ ಜಾಗಗಳಲ್ಲಿ ನೀರಿನ ಮರುಬಳಕೆಯ ಕೆಲಸ ಆಗಬೇಕು. ಶುದ್ಧೀಕರಿಸಿದ ನೀರನ್ನು ಗಾರ್ಡನಿಂಗ್, ಟಾಯ್ಲೆಟ್ ಫ್ಲಶ್ ಮತ್ತು ಗಾಡಿ ತೊಳೆಯೋಕೆ ಯೂಸ್ ಮಾಡ್ಬೋದು. ಇಲ್ಲಾಂದರೆ 2039ಕ್ಕೆ ಬೆಂಗಳೂರು ಒಣಗೆ ಮ್ಯಾಡ್ ಮ್ಯಾಕ್ಸ್ ಮೂವಿ ಥರ ನೀರಿಗೋಸ್ಕರ ಕುಸ್ತಿ ಮಾಡೋ ಪರಿಸ್ಥಿತಿ ಇಲ್ಲಿ ಬರ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರಬಹುದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.